ಶಾರದಾ ಶೆಟ್ಟಿ ಅಂತ ನೀವೇನಾದ್ರೂ ಟೈಪ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವಿಡಿಯೋಸ್ಗಳು ಬರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಅಂತ ಕೇಳ್ಕೊಂತೀನಿ. ಜೊತೆಯಲ್ಲಿ ನನ್ನ ಮಗಳದು ಮುದ್ದು ಲತೀಕ್ಷಾ ಅಂತಾನು ಕೂಡ ನಾನು ಇನ್ಸ್ಟಾಗ್ರಾಮ್ ಐಡಿ ಹೊಸದಾಗಿ ನಾನು ಓಪನ್ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ನನ್ನ ಪಾಪುಗೆ ಕೂಡ ನೀವು ಸಪೋರ್ಟ್ ಮಾಡಿ ಅವಳ ಒಂದು ಐಡಿ ಕೂಡ ಫಾಲೋ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊಂತಾ ಇದ್ದೀನಿ. ಮುದ್ದು ಲತೀಕ್ಷಾ ಮತ್ತೆ ಶಾರದಾ ಶೆಟ್ಟಿ, ಓಕೆನಾ? ಈ 2 ಐಡಿನೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ಫಾಲೋ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಂತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೆ 1 ಮಂತ್ ಹಿಂದೆ. ಅದ್ರದ್ದು ಒಂದು ರಿಸಲ್ಟ್ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ಈ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೆ ಅವ್ರು ಕೂಡ ಈ ಒಂದು ಕ್ರೀಮ್ ನ ಯೂಸ್ ಮಾಡ್ಬೇಕಾ ಮಾಡಬಾರ್ದಾ, ಇನ್ ಕೇಸ್ ಯೂಸ್ ಮಾಡಬೇಕು ಈ ಕ್ರೀಮ್ ನ ಅನ್ಕೊಂಡಿರೋರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ತಡ ಮಾಡದೆ ಶುರು ಮಾಡ್ತೀನಿ. ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ನ ಕ್ಲಿಕ್ ಮಾಡೋದ್ರಿಂದ ಮಾತ್ರ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮ್ಗೆ ಬರುತ್ತೆ. ಇವಾಗ ನಾನು 1 ಮಂತ್ ಇಂದ ಒಂದು ಟ್ಯಾನ್ ರಿಮೂವಲ್ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಆ ಕ್ರೀಮ್ ಯಾವುದು ಅಂತಂದ್ರೆ ರಾಗಾ ಕಂಪನಿದು. ಆಫ್ಟರ್ ಬೇಬಿ ಕೂಡ ಫೇಸ್ ಅಲ್ಲಿ ಪಿಂಪಲ್ ಮಾರ್ಕ್ ಕೂಡ ಜಾಸ್ತಿ ಆಗಿತ್ತು. ಮಾಂಗಲ್ಯ ಚೈನ್ ಹಾಕಿ ಕತ್ತಿನ ಸುತ್ತ ಬ್ಲಾಕ್. ಪ್ರತಿಯೊಂದು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಇದು ಕಾಮನ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಾನು ಸರ್ಚ್ ಮಾಡಿ ಈ ಒಂದು ಕ್ರೀಮ್ ನಾನು ಚೂಸ್ ಮಾಡ್ಕೊಂಡು ಫೇಸ್ಗೆ ಆಫ್ಟರ್ ಬಾತಿಂಗ್ ಇದನ್ನ ಯೂಸ್ ಮಾಡ್ತಾ ಇದ್ದೆ. ಯಾವಾಗ ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ವೀಕ್ಲಿ, ವಾರಕ್ಕೆ 3 ಸತಿ ಇದನ್ನ ಯೂಸ್ ಮಾಡ್ತೀನಿ. ಇದನ್ನ ಅಪ್ಲೈ ಮಾಡಿ ಬಿಟ್ಬಿಡೋದಲ್ಲ, ಇದಕ್ಕೆ ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡಬೇಕು, ಅದನ್ನ ಯಾವ ರೀತಿ ನಾವು ರಿಮೂವ್ ಮಾಡಬೇಕು, ಮಧ್ಯದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಕ್ರೀಮ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು 500 GM ಇರುತ್ತೆ ಇದು. ಸೊ ಅಂದ್ರೆ 1/2 ಕಿಲೋ ಅಂತ ಇರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 1495 ಅನ್ನೋದಾದ್ರೆ ಹೀಗಿದೆ. ಒಂಥರ ಗೋಲ್ಡನ್ ಶೈನಿಂಗ್ ಆಗಿದೆ. ಇದು ಲೈಟ್ ಆಗಿ ಸ್ಮೆಲ್ ಬಂದ್ಬಿಟ್ಟು ಒಳ್ಳೆ ಪೌನ್ಸ್ ಪೌಡರ್ ಇದ್ದಂಗೆ ಐತೆ. ನಾವು ಯೂಸ್ ಮಾಡೋ ರೀತಿ ಕರೆಕ್ಟ್ ಆಗಿದ್ರೆ ನಮ್ಗಂತೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸ್ಕಿನ್ಗೆ ಹಾಕಿದ ತಕ್ಷಣನೇ ತುಂಬಾನೇ ಉರಿತಾ ಇದೆ, ಇಲ್ಲ ಚುಟಿ ಅಂತ ಇದೆ ಅಂತಂದ್ರೆ ದಯವಿಟ್ಟು ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ನೀವು ಕೇಳ್ಬೋದು ಇನ್ನೂ ಒಂದು, ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ತಗೊಂಡ್ ಬಂದು ಇನ್ ಕೇಸ್ ನಮಗೆ ಫೇಸ್ಗೆ ಸೆಟ್ ಆಗಿಲ್ಲ ಅಂತಂದ್ರೆ 1,500 ರೂಪಾಯಿ ಈ ಬಾಟಲ್ನ ಏನ್ ಮಾಡೋದು ಅಂತ ನೀವು ಕೇಳ್ಬೋದು. ಅದಕ್ಕೆ ಇನ್ನೂ ಒಂದು ಐಡಿಯಾ ಇದೆ. ಸೂಪರ್ ಮಾರ್ಕೆಟ್ ಇಲ್ಲ ಅಂತಂದ್ರೆ ನೀವು ಮೆಡಿಕಲ್ ಕೂಡ ಸಿಗುತ್ತೆ. ಶಾಂಪು ಬರುತ್ತಲ್ಲ, ಕ್ಲಿನಿಕ್ ಪ್ಲಸ್ ಎಲ್ಲ ಸಿಗುತ್ತೆ ನೋಡಿ, ಆ ರೀತಿ ಶಾಶೆಯಲ್ಲಿ ಕೂಡ ಈ ಒಂದು ಟ್ಯಾನ್ ರಿಮೂವಲ್ ಕ್ರೀಮ್ ಕೂಡ ಸಿಗುತ್ತೆ. ಫಸ್ಟ್ ನೀವು ಅದನ್ನ ತಗೊಂಡ್ ಬಂದು ಒಂದ್ಸತಿ ನೀವು ಕೈಗೆ ಹಾಕೊಳ್ಳಿ, ಇಲ್ಲಾಂದ್ರೆ ಕತ್ತಿನ ಬಗ್ಗಕ್ಕೆ ಹಾಕೊಳ್ಳಿ. ಆಮೇಲೆ ಸರೋಯ್ತು ಅಂತಂದ್ರೆ ಅವಾಗ ನೀವು ಇದನ್ನ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಆರ್ಡರ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಅಪ್ಲೈ ಮಾಡೋದು ನೋಡೋಣ ಬನ್ನಿ. ಹಾಕೊಂಬಿಡಿ, ಯಾಕೆಂದ್ರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಹೇರು. ಸೊ ಈ ತರ ಒಂದು ಬ್ರಷ್ ತಗೊಳ್ಳಿ. ಈ ಕ್ರೀಮ್ ನಾನು ಯಾವುದೇ ರೀತಿ ಬೌಲ್ಗೆ ಹಾಕಲ್ಲ, ಡೈರೆಕ್ಟ್ ಆಗಿ ನಾನು ಫೇಸ್ಗೆ ಹಾಕೋತಾ ಇದ್ದೀನಿ. ಯಾವುದೇ ರೀತಿ ನೀರಾಗಿರ್ಬೋದು, ಎಷ್ಟೋ ವಿಡಿಯೋಗಳಲ್ಲಿ ನಾನು ನೋಡಿದೆ ನೀರ್ ಹಾಕೊಳ್ಳಿ, ನೀರ್ ಜೊತೆಗೆ ಅದೇನಾದ್ರು ರೋಸ್ ವಾಟರ್ ಹಾಕೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ತೋರಿಸಿದ್ರು. ಏನು ಹಾಕೊಂಬೇಡಿ, ನಾನು ಹೆಂಗ್ ತೋರಿಸ್ತಾ ಇದ್ದೀನಿ ಅದೇ ತರನೇ ನೀವು ಯೂಸ್ ಮಾಡಬೇಕಾಗುತ್ತೆ. ಕಣ್ಣಿನ ಸುತ್ತ ತುಂಬಾ ಹತ್ರಕ್ಕೆ, ಕಣ್ಣಿನ ಹತ್ರ ತುಂಬಾ ಡೀಪ್ ಆಗೆಲ್ಲ ಹೋಗಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಫೇಸ್ ಮಾತ್ರ. ಮತ್ತೆ ನಿಮ್ಗೆ ಗೊತ್ತಿರುತ್ತಲ್ವಾ ಎಲ್ಲಿ ನಿಮ್ಗೆ ಟ್ಯಾನ್ ಜಾಸ್ತಿ ಇರುತ್ತೆ ಫೇಸಲ್ಲಿ, ಅಲ್ಲಿ ನೀವು ಜಾಸ್ತಿ ಗಮನ ಕೊಟ್ಟು ಇದನ್ನ ಒಂದು ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಹಾಕಿ. ಯಾವುದೇ ರೀತಿ ಪ್ರಮೋಷನ್ ಮಾಡೋಕ್ಕಾಗಲಿ, ಯಾವುದಾದ್ರೂ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋಕ್ಕಾಗಲಿ, ತಗೊಳ್ಳಿ ಅನ್ನೋಕ್ಕಾಗಲಿ, ಏನೋ ದುಡ್ಡು ಬರೋಕ್ಕಾಗಲಿ ಅಂತ ನಡ್ಮನೇನೂ ಇಲ್ಲ, ನಂಜನಗೂಡು ಇಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ಪ್ರಾಬ್ಲಮ್ ಇದ್ದು ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇನೆ ನಾನು ವಿಡಿಯೋ ಮಾಡೋದು. ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಆನೆಸ್ಟ್ ಆಗಿರೋ ವಿಡಿಯೋ ಮಾಡಲಿ, ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಆನೆಸ್ಟ್ ರಿವ್ಯೂ ಕೊಟ್ಟರು ವ್ಯೂಸ್ ಬರಲ್ಲ ಫ್ರೆಂಡ್ಸ್. ಈ ಕಾಲದಲ್ಲಿ ಅರ್ಥ ಇಲ್ದರೆ ಕಿರ್ಚ್ಕೊಬೇಕು, ಹುಚ್ಚರ ಥರ ಆಡಬೇಕು, ಕಿರ್ಚಾಡಬೇಕು, ಕೂಗಾಡಬೇಕು ಅಂಥದಕ್ಕೆ ನೋಡ್ರಿ ಜನ ಕುತ್ಕೊಂಡು ನೋಡ್ತಾರೆ. ಸೊ ಇದಾದ್ಮೇಲೆ ಕೈಗೆ ಅಪ್ಲೈ ಮಾಡೋಣ, ಓಕೆನಾ? ನೋಡ್ಬೋದು ನೀವು ಎಷ್ಟು ಟ್ಯಾನ್ ಆಗಿದೆ ಅಂತ. ಸೊ ಈ ಜಾಗದಲ್ಲಿ ನಾನು ಎಷ್ಟು ಗಮನ ಕೊಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್. ನಾನು ಫೇಸ್ಗೆ, ಕತ್ತಿಗೆ ಮತ್ತೆ ಕೈಗೆ ಕಾಲ್ಗೆ ಹಾಕೊಂಡಿದ್ದೀನಿ. ಕೈಯಲ್ಲಿ ಇಲ್ಲೆಲ್ಲ ಹಾಕೊಂಡಿಲ್ಲ ಅನ್ಕೊಂಬಿಡಿ. ಒಂದ್ ಕಡೆಯಿಂದ ಹಾಕೊಂಡ್ ಬರ್ತಾ ಇದ್ರೆ ಸೊ ಇನ್ನೊಂದ್ ಕಡೆ ಅದು ಡ್ರೈ ಆಗ್ತಾ ಬರ್ತಾ ಇರುತ್ತೆ. ಸೊ ಹಂಗಾಗಿ ಇದೆಲ್ಲ ಡ್ರೈ ಆಗಿದೆ. ಎಲ್ಲ ಅರ್ಧ ಗಂಟೆ ಬಿಡ್ತೀನಿ. ಅದಾದ್ಮೇಲೆ ಕ್ಲೀನ್ ಮಾಡಿ ತೋರಿಸ್ತೀನಿ. ನಾವು ಡ್ರೈ ಆಗಕ್ಕೆ ಬಿಡೋಣ. ಅದಾದ್ಮೇಲೆ ಇದನ್ನ ಯಾವ ರೀತಿ ರಿಮೂವ್ ಮಾಡಬೇಕು, ರಿಮೂವ್ ಮಾಡಕ್ಕೂ ಒಂದು ಪ್ರೊಸೀಜರ್ ಇದೆ, ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ಎಲ್ಲ ನೀಟಾಗಿ ಡ್ರೈ ಆಗಿದೆ. ಫಸ್ಟ್ ಕೈನ ನೀರಲ್ಲಿ ಒದ್ದೆ ಮಾಡ್ಕೊಬೇಕು. ನೀವು ನಿಧಾನಕ್ಕೆ ಫೇಸ್ನ ಮಸಾಜ್ ಮಾಡಕ್ ಶುರು ಮಾಡಬೇಕು. ಇನ್ನು ಕೈ ವಿಚಾರಕ್ಕೆ ಬಂದ್ರೆ ಸೇಮ್. 3 ಮಿನಿಟ್ಸ್ ಮಸಾಜ್ ಮಾಡಿದ್ದೀನಿ. ಇದನ್ನ ಈಗ ನಾವು ಯಾವ ರೀತಿ ರಿಮೂವ್ ಮಾಡಬೇಕು ಅಂತಂದ್ರೆ ಈ ರೀತಿ ವೆಟ್ ಮಾಡಿಕೊಂಡು ನೀಟಾಗಿ ರಿಮೂವ್ ಮಾಡಬೇಕು.
ಸೊ ಈಗ ಫೇಸ್ಗೆ ಬರೋಣ. ಆಲ್ಮೋಸ್ಟ್ ಡನ್. ಫೇಸ್ಗೆ ನಾನು ಏನು ಹಾಕೊಂಡಿಲ್ಲ, ನೀಟಾಗಿ ನಿಮ್ಮ ಮುಂದೆನೇ ಕ್ಲೀನ್ ಮಾಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ನನಗೆ ಈ ಒಂದು ರಾಗ ಕಂಪನಿಯ ಟ್ಯಾನ್ ರಿಮೂವಲ್ ಕ್ರೀಮ್ ಇಂದ ನನಗೆ ತುಂಬಾನೇ ಯೂಸ್ ಆಗಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಇದೇ ರೀತಿ ನೀವು ಯೂಸ್ ಮಾಡಿ. ಫೇಸ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ, ಏನಾದ್ರೂ ಹೋಗಿ ಅಪ್ಲೈ ಮಾಡ್ಕೊಂಡು ಬಂದ್ಬಿಟ್ರ ಅಂತ ಅನ್ಕೊಂಬಿಡಿ, ಏನು ಹಾಕೊಂಡಿಲ್ಲ. ಸೊ ನೋಡಿ, ಏನು ಹಾಕೊಂಡಿಲ್ಲ, ಜಸ್ಟ್ ಒಂದು ಲಿಪ್ ಬಾಂಬ್ ಹಾಕೊಂಡು ಬಂದಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಮಾಯಶ್ಚರೈಸರು, ಮೋಸ್ಟ್ ಇಂಪಾರ್ಟೆಂಟ್. ಮಾಯಶ್ಚರೈಸರ್ ಬಂದ್ಬಿಟ್ಟು ನಾನು ಮಿನಿಮಲಿಸ್ಟ್ ತಗೊಂಡಿದ್ದೀನಿ. ನಾನು ಫಸ್ಟು ನಿಮ್ಗೊಂದು ತೋರಿಸಿದೆ ಒಂದು ವಿಡಿಯೋದಲ್ಲಿ, ಮಾಮಾ ಅರ್ತ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೆ. ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆಪಲ್ದು. ಇದು ಬಂದ್ಬಿಟ್ಟು ವಿಟಮಿನ್ B5 10% ಇರೋ ಅಂತ ಮಾಯಶ್ಚರೈಸರು, ಮಿನಿಮಲಿಸ್ಟ್ ತಗೊಂಡಿರೋದು ನಾನು. ಇದು ಬಂದ್ಬಿಟ್ಟು ವೈಟ್ ಆಗಿರುತ್ತೆ, ಸ್ವಲ್ಪ ಡ್ರೈ ಸ್ಕಿನ್ ಅವರು ನೋಡ್ಬಿಟ್ಟು ತಗೊಳ್ಳಿದ್ನ, ಯಾಕಂದ್ರೆ ನಂದು ಒಂದು ಕಾಂಬಿನೇಷನ್ ಸ್ಕಿನ್ ಹಾಕೊಂಡಿದ್ದೀನಿ. ಸೊ ಈ ರೀತಿ ಇದೆ ಇದು, ಅಂದ್ರೆ ಹಂಗೆ ವ್ಯಾಸಲಿನ್ ಇದ್ದಂಗಿದೆ, ಅಷ್ಟೇ ಸಿಂಪಲ್ ಆಗಿ ಹೇಳ್ಕೊಂಡ್ರೆ. ಸೊ ನಾನು ಯಾವಾಗಲೂ ಹೇಳ್ದಂಗೆ ಫೇಸ್ಗೆ ನಾನು ಹಾಕೊಂಡಿದ್ದೀನಿ ಅನ್ಸೋದಿಲ್ಲ, ಆ ಥರ ಇದೆ ಈ ಮಾಯಶ್ಚರೈಸರ್. ನಿಮ್ದು ಯಾವ್ದಿದೆ ನಿಮ್ಮ ಫೇಸ್? ರಾಗ ಅವ್ರದ್ದು ಬಂದ್ಬಿಟ್ಟು SPF 50 ಸನ್ಸ್ಕ್ರೀನ್ ಲೋಷನ್. ಸೊ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೀಗಿದೆ ನೋಡಿ, ಗೊತ್ತಾಗ್ತಿದ್ಯಾ? ಬಟ್ ನಾನು ಇದೇ ಸನ್ಸ್ಕ್ರೀನ್ ಯೂಸ್ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ. ಓಕೆ ಅಷ್ಟೇ. ಇದು ಚೆನ್ನಾಗಿದೆ, ಮಾಮ ಅದು ಚೆನ್ನಾಗಿದೆ. ನನಗೆ ಒಳ್ಳೆದು ಅಂತ ಸ್ವಲ್ಪ ಡ್ರೈ ಆಗಿಬಿಡ್ತು ಕೈಯಲ್ಲಿ, ಬಿಟ್ಬಿಟ್ಟು ಫೇಸಲ್ಲಿ ನನಗೆ ಗಿಕ್ಕಿದ್ದು ಹಂಗೆ ಬುದ್ಧ ಆಗ್ಬಿಡುತ್ತೆ. ಸೊ ನೀವು ಆಮೇಲೆ ಡಿಫ್ರೆನ್ಸ್ ನೋಡಿ ಫೇಸ್ ಬೇಕಾದ್ರೆ. ಸನ್ಸ್ಕ್ರೀನ್ ತಗೊಂಡು ನಾನು ಕೈಗೆ ಯೂಸ್ ಮಾಡ್ತೀನಿ. ಇದು ಬಾಡಿ ಲೋಷನ್ ಯೂಸ್ ಮಾಡಬೇಕಾ ನನಗೆ ಗೊತ್ತಿಲ್ಲ, ಬಟ್ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಕೈಗೂ ಕೂಡ. ಈ ಒಂದು ಟ್ಯಾನ್ ರಿಮೂವ್ ಕ್ರೀಮ್ನ ಇದೇ ರೀತಿನೇ ನಾನು ಯೂಸ್ ಮಾಡೋದು. ಯೂಸ್ ಮಾಡಾದ್ಮೇಲೆ ನಾನು ಇಷ್ಟೆಲ್ಲ ಸ್ಟೆಪ್ಗಳನ್ನ ಫಾಲೋ ಮಾಡ್ತೀನಿ. ಮಾಡೋದ್ರಿಂದ ಮಾತ್ರನೇ ಪ್ರತಿಯೊಬ್ಬರಿಗೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವು ಯೂಸ್ ಮಾಡೋ ರೀತಿ ಕರೆಕ್ಟ್ ಆಗಿದ್ರೆ ನಮಗಂತೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತಾನು ಭಾವಿಸ್ತೀನಿ. ಫ್ರೆಂಡ್ಸ್, ಯಾರಾದ್ರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ವಿಡಿಯೋಗೊಂದು ಹಾಗೆ ಪಟಪಟ ಅಂತ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಸೂಪರ್ ಆಗಿರೋ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಬಾಯ್, ಲವ್ ಯು ಆಲ್.